ಮತದಾರರ ಮನಗೆದ್ದು ಸಮರ್ಥ ಅವರನ್ನ ಗೆಲ್ಲಿಸತಕ್ಕಂತಹ ಕೆಲಸ ಮಾಡ್ತೀವಿ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಾಮಪತ್ರ ಸಲ್ಲಿಸೋದಕ್ಕೆ ಸಿಎಂ, ಡಿಸಿಎಂ, ಎಂಬಿ ಪಾಟೀಲ್, ಸಂತೋಷ್ ಲಾಡ್ ಸೇರಿ ಪಕ್ಷದ ಮುಖಂಡರು ಬರ್ತಾರೆ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ಎರಡೂ ಕ್ಷೇತ್ರದ ಉಪಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎರಡೂ ಸ್ಥಾನ ಗೆಲ್ತೇವೆ ಅಂತ ಹೇಳಿದರು. ಇಂದು 12 ಗಂಟೆಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿಯಿಂದ ಏನು ಬಿ ಫಾರ್ಮ್ ಅನ್ನು ಸಮರ್ಥ ಶಾಮನೂರ್ ಅವರಿಗೆ ಇವತ್ತು ಕೊಟ್ಟಿದ್ದಾರೆ. ನಾಳೆ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡು ಬರಬೇಕು ಅಂತಂದು ನಮಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ದಾವಣಗೆರೆಯ ಸಮಸ್ತ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಎಲ್ಲರೂ ಕಾಂಗ್ರೆಸ್ ಕುಟುಂಬದವರು ಹೆಚ್ಚಿನ ರೀತಿಯಿಂದ ಕೆಲಸವನ್ನು ಮಾಡಿ ಮತದಾರರಲ್ಲಿ ಮನಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಸಮರ್ಥ ಅವ್ರನ್ನ ಗೆಲ್ಲಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಜಮೀರ್ ಅಹಮದ್ ಅವರು ಮತ್ತು ಅದೇ ರೀತಿ ನಮ್ಮ ಎಂಬಿ ಪಾಟೀಲು, ಇಷ್ಟು ಜನ ಈಗ ನನಗೆ ಮತ್ತು ನಮ್ಮ ಈಶ್ವರ್ ಖಂಡ್ರೆಲ್ಲ ನಿಮ್ಮ ಸಂತೋಷ್ ಲಾಡು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಇತರ ನಾಯಕರುಗಳು ಮತ್ತು ಮಂತ್ರಿಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾಳೆ ನಾವು ಮಾಡ್ತೀವಿ. ಅದು ಮೊನ್ನೆ ದಿವಸ ನಮ್ಮ ಮನೆಯವರು ಪ್ರಭಾ ಅವರು ಏನು ದಿವಸ ಚೆನ್ನಾಗಿದೆ ಅಂತೇಳಿ ನಾಮಿನೇಷನ್ ಕೊಟ್ಟಿದ್ರು. ಅದಕ್ಕೆ ಸ್ವಲ್ಪ ವಿರೋಧನೂ ವ್ಯಕ್ತವಾಗಿತ್ತು. ಅದಕ್ಕೆ ನಾವು ಹೈಕಮಾಂಡ್ ಅವ್ರಿಗೆ ಹೇಳಿದ್ವಿ, ಹೈಕಮಾಂಡ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಿರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ, ನಾವು ನಾಮಿನೇಷನ್ ವಾಪಸ್ ತೆಗೆಸ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ನಾವು ಬಿ ಫಾರಂ